ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ದಿವಸ ಮೊನ್ನೆಯಷ್ಟೇ ಫಲಿತಾಂಶಗಳು ಹೊರಬಿದ್ದ PSI ಪರೀಕ್ಷೆಗಳಲ್ಲಿ ತೇರ್ಗಡೆಯಾದಂತಹ ನಮ್ಮ ವಿದ್ಯಾರ್ಥಿನಿ ಸಯೀದಾ ಅಮ್ರೀನ್ ಅವರ ಜೊತೆ ಈ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಶನದ ಉದ್ದೇಶ ಅವರಂತಹ ಹಲವಾರು ಆಕಾಂಕ್ಷಿಗಳು ಅವರ ಮಾರ್ಗದರ್ಶನ, ಹಾಗೆಯೇ ಅವರ ಪಟ್ಟ ಕಷ್ಟ, ಅವರು ಗಳಿಸಿದ ಯಶಸ್ಸು ಸ್ಫೂರ್ತಿಯಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಮ್ರೀನ್ ಅವರೇ, ಈ ಸಂದರ್ಶನಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ತೆ. ಈಗ ಅಮ್ರೀನ್, ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಜರ್ನಿ ಆಫ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್? ಮ್ಯಾಮ್, ನಾನು ಬೇಸಿಕಲಿ BE ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಐ ವಾಸ್ ವರ್ಕಿಂಗ್ ವಿತ್ IT ಆರ್ಗನೈಸೇಷನ್. 1.5 year ವರ್ಕ್ ಮಾಡಿದೆ. ಅದಾದ ನಂತರ ನನಗೆ ಐ ಲಾಸ್ ಇಂಟ್ರೆಸ್ಟ್ ಇನ್ ಮೈ ಜಾಬ್. ಐ ವಾಸಂಟ್ ಏಬಲ್ ಟು ಫೋಕಸ್. ಐ ಫೆಲ್ಟ್ ದಿಸ್ ಇಸ್ ನಾಟ್ ವಾಟ್ ಐ ರಿಕ್ವೈರ್ಡ್. ನನಗೆ ಬೇಕಾಗಿರೋದು ಈ ಫೀಲ್ಡ್ ಅಲ್ಲ, ದಿಸ್ ಇಸ್ ನಾಟ್ ಮೈ ಪ್ಯಾಷನ್. ಯಾಕೋ ನನಗೆ ಸರಿ ಅನಿಸ್ತಿಲ್ಲ ಅಂತ ಐ ಜಸ್ಟ್ ಮೂಡ್ ಔಟ್ ಗ್ರ್ಯಾಜುಲಿ ಆ್ಯಂಡ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಟೂ ಮೆನಿ ಆಪ್ಷನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ನೋಡೋಣ, ಪಬ್ಲಿಕ್ ಸೆಕ್ಟ್ರಲ್ಲಿ ಯಾವ ಥರ ಆಪರ್ಚುನಿಟೀಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಸೊ ಐ ಆ್ಯಕ್ಚುಲಿ ಬಿಗ್ಯಾನ್ ವಿತ್ ಬ್ಯಾಂಕಿಂಗ್ ಪ್ರಿಪ್ರೇಷನ್. ನಾನು ಕಾಂಪಿಟೇಟಿವ್ ಫೀಲ್ಡ್ ಬಂದ ಮೇಲೆ ಐ ಹ್ಯಾವ್ ಆ್ಯಕ್ಚುಲಿ ಟ್ರೈಡ್ ಇನ್ ವೇರಿಯಸ್ ಸೆಕ್ಟರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್, ನಾಟ್ ಓನ್ಲಿ ಸ್ಟೇಟ್ ಅಂತ. ಫಸ್ಟ್ ಇಟ್ ವಾಸ್ ಇನಿಷಿಯಲಿ ವೆರಿ ಹಾರ್ಡ್ ಫಾರ್ ಮೀ ಟು ಗೆಟ್ ಅಡಾಪ್ಟೆಡ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ನಾನು ಬ್ಯಾಂಕಿಂಗ್ ಮಾಡಿಕೊಂಡೆ, ಅಲ್ಲಿ ನಾನು ಐ ಟ್ರೈಡ್ ಮೈ ಬೆಸ್ಟ್. ಸೊ ಸಮ್ವೇರ್ ಇಟ್ ಕುಡ್ ನಾಟ್ ವರ್ಕ್ಡ್ ಔಟ್. ದೆನ್ ಗ್ರ್ಯಾಜುಲಿ ಐ ಗಾಟ್ ಅವೇರ್ನೆಸ್ ಅಬೌಟ್ ಸ್ಟೇಟ್ ಸರ್ವಿಸು ನಮ್ಮದಿದೆ, ಕರ್ನಾಟಕದಲ್ಲಿ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ನನಗೆ ಕೆಲವೊಬ್ಬರು ನಮ್ಮ ವಿತಿನ್ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳಿದರು. ಸೊ ದೆನ್ ದ್ಯಾಟ್ ವೇ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಜಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಯಾವುದೇ ಬರಲಿ ಪ್ರಿಪೇರ್ ಆಗ್ತೀನಂತ. ದೆನ್ ಐ ಸ್ಟಾರ್ಟೆಡ್. ಐ ಹ್ಯಾವ್ ರಿಟನ್ ಕಪಲ್ ಆಫ್ ಎಕ್ಸಾಮ್ಸ್ ವಿಚ್ ಈಸ್ ಆಲ್ಸೋ ಲೈಕ್ ಎಕ್ಸೈಸು ಬರ್ತಿದ್ದೆ. ಸೊ ಆಫ್ಟರ್ ದ್ಯಾಟ್ PSI ಆಲ್ಸೋ ವಾಸ್ ಮೈ ಇನ್ ಮೈ ಥಾಟ್. ಸೊ ಅದು ಮಾಡಲೇಬೇಕಂತ ನಾನು PSI ನಾನು ಫೈನಲೈಸ್ ಮಾಡಿದೆ. ಸೊ ಫಸ್ಟ್ ನಮ್ಮ ತಂದೆ ಹೇಳಿದ್ರು ನನಗೆ, ವೈ ಡು ಯು ವಾಂಟ್ ಟು ಟ್ರೈ ಇನ್ ವೇರಿಯಸ್ ಸೆಕ್ಟರ್. ನಮ್ಮ ತಂದೆ ಕೂಡ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಿಂದ ರಿಟೈರ್ ಆಗಿದ್ದರು. ಅವ್ರು ನನಗೆ ಹೇಳಿದರು, ವೈ ಡೋಂಟ್ ಯು ಟ್ರೈ ಇನ್ ಎ ಯೂನಿಫಾರ್ಮ್ ಜಾಬ್. ಸೊ ಈವನ್ ಐ ಹ್ಯಾವ್ ಬೀನ್ ರಿಟೈರ್ಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಜಾಬ್ ಅಂತ ಹೇಳಿದ್ರು. ಮತ್ತು ನಾನು NCCs ಕೂಡ ಮಾಡಿದ್ದೆ. ಬೇಸಿಕಲಿ ನನಗೆ ಇನ್ಸ್ಪಿರೇಷನ್ ಇತ್ತು, ಬಟ್ ಐ ಆ್ಯಕ್ಚುಲಿ ಕುಡ್ ನಾಟ್ ರೀಕಾಲ್. ಫೈನಲಿ ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ದಿಸ್ ಫೀಲ್ಡ್, ನನಗೆ ಅನಿಸ್ತು ಎಸ್, NCC ನಾನು ಮಾಡಿದ್ದೀನಿ. ಐ ಹ್ಯಾವ್ ಓನ್ ದ ಯೂನಿಫಾರ್ಮ್, ದ ಡಿಸಿಪ್ಲಿನ್ ಲೈಫ್ ನಾನು ನೋಡಿದ್ದೀನಿ. ದ ವೇ ವಿ ಕಮ್ ಅಪ್ ಇನ್ ಲೈಫ್ ವೆನ್ ವಿ ಆರ್ ಡಿಸಿಪ್ಲಿನ್ ಒಂದು ಫೀಲ್ಡಲ್ಲಿ ಬಂದಮೇಲೆ ನನಗೆ ಅನಿಸ್ತು. ಸೊ ಐ ಥಾಟ್ ದಿಸ್ ಈಸ್ ವೇರ್ ಮೈ ಪ್ಯಾಷನ್ ಲೈಸ್ ಅಂತ. ಸೊ ದಟ್ ಡೇ ಐ ಡಿಟರ್ಮೈಂಡ್, ಎಸ್, PSI ಸಿವಿಲ್ ಈಸ್ ಮೈ ಅಲ್ಟಿಮೇಟ್ ಗೋಲ್ ಆ್ಯಂಡ್ ಐ ಹ್ಯಾವ್ ಟು ಅಚೀವ್ ದಿಸ್ ಅಂತ ಆ ದಿನ ನಾನು ಡಿಸೈಡ್ ಮಾಡಿದೆ. ಸೊ ದಟ್ ಈಸ್ ವೇರ್ ಐ ಡಿಸೈಡೆಡ್ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್. ಹೀಗಾಯಿತು ನಾನು. ಆಯಿತು. ಪೊಲೀಸ್ ಪರೀಕ್ಷೆಗಳಿಗೆ ನಿಮ್ಮ ತಯಾರಿಯನ್ನು ಹೇಗೆ ಮಾಡಿಕೊಂಡ್ರಿ? ವಾಟ್ ಡಿಡ್ ಯು ಡೂ ಫಾರ್ ಪೇಪರ್ 1? ವಾಟ್ ಡಿಡ್ ಯು ಡೂ ಫಾರ್ ಪೇಪರ್ 2? ಹೌ ಡಿಡ್ ಯು ಗೆಟ್ ಪ್ರಿಪೇರ್ಡ್ ಫಾರ್ ದಿ ಇಂಟರ್ವ್ಯೂ, ದಿ ಮೇಜರ್ ರೋಲ್ ಪ್ಲೇಯರ್? Yes, exactly. How did you prepare yourself for the written as well as the interview part of the examination? Physically, ನೀವು ಏನು ಎಕ್ಸರ್ಸೈಸ್ ಮಾಡಿದ್ರಿ? Where did you go? Okay, for physical, firstly let me start with the PSI actual procedure. First ನಮಗೆ physical and endurance test ಇರುತ್ತೆ. So ನಾನು first I was like good at running back in my school times. ನಾನು ಆಗಿಂದಾನೆ I was sportive kind of girl. ಸೊ ನನಗೆ ಅಷ್ಟೇನು ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಬಿಲ್ಡ್ ಮೈ ಸ್ಟ್ಯಾಮಿನಾ. ಫಾರ್ ದ್ಯಾಟ್ ನಾನು 400 meters ವಿತಿನ್ 2 minutes ಮಾಡೋಂತಹ ಇತ್ತು ನನಗೆ ಕೇಪಬಿಲಿಟಿ. ಯೆಟ್ ಐ ಥಾಟ್, ವೈ ನಾಟ್ ಐ ವರ್ಕ್ ಆನ್ ಮೈ ಸ್ಟ್ಯಾಮಿನಾ ಅಂತ. ಸೊ ಐ ಯೂಸ್ ಟು ಪ್ರಾಕ್ಟೀಸ್ ಕನ್ಸಿಸ್ಟೆಂಟ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆ್ಯಂಡ್ ಸಿಂಪಲ್ ಜಾಗಿಂಗ್. And of course the food habits has to be little manipulated, like ನಾವು ಜಂಕ್ ಫುಡ್ ಅವಾಯ್ಡ್ ಮಾಡೋದು, ದ್ಯಾಟ್ ಥಿಂಗ್ ಐ ಯೂಸ್ ಟು ಡೂ. ಬಟ್ ಈವನ್ ದಟ್ಸ್ ನಾಟ್ ಗೋಯಿಂಗ್ ಟು ಮ್ಯಾಟರ್ ಅ ಲಾಟ್. ಓನ್ಲಿ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್ ಹಿಯರ್. ಸೊ ಫಿಸಿಕಲ್ ವಾಸ್ ನಾಟ್ ಅಟ್ ಆಲ್ ಎ ಬಿಗ್ ಹರ್ಡಲ್ ಫಾರ್ ಮೀ. ನಾನು ಅದು ಮುಗಿಸ್ಕೊಂಡೆ. ಸೊ ಆಫ್ಟರ್ ದ್ಯಾಟ್ ವೆನ್ ಇಟ್ ಕಮ್ಸ್ ಟು ದ ಪ್ರಿಪ್ರೇಷನ್, ನಾನು ನೋಟಿಫಿಕೇಶನ್ ಬರಬೇಕಂತ ಐ ಡಿಡ್ ನಾಟ್ ವೇಟ್. ದ ಡೇ ಐ ಡಿಟರ್ಮೈನ್ ಟು ಕಮ್ ಅಪ್ ವಿತ್ ದಿಸ್ PSI ಸಿವಿಲ್ ಮಾಡ್ಕೊಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆಗಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಪ್ರಿಪ್ರೇಷನ್.
ಸೊ ಇಟ್ ಬಿಗ್ಯಾನ್ ಲಾಂಗ್ ಟೈಮ್. ಇನಿಷಿಯಲಿ ಐ ಯೂಸ್ ಟು ಗೋ ಥ್ರೂ ದ ಮಲ್ಟಿಪಲ್ ಬುಕ್ಸ್. ನನಗೆ ಒಂದು ಪರ್ಟಿಕ್ಯುಲರ್ ಯಾವುದಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ಐ ಗಾಟ್ ಕಪಲ್ ಆಫ್ ಮೈ ಫ್ರೆಂಡ್ಸ್ ಹೂ ಇಂಟ್ರೊಡ್ಯೂಸ್ ಮೀ ಟು ದ ಕಪಲ್ ಆಫ್ ಆಥರ್ಸ್. ಈ ಬುಕ್ ಪರ್ಟಿಕ್ಯುಲರ್ ಓದಿ, ಯು ನೀಡ್ ನಾಟ್, ಯಾಕಂದರೆ ವಿ ಹ್ಯಾವ್ ಲಾಡ್ ಆಫ್ ಬುಕ್ಸ್, ಎಷ್ಟೊಂದಿದೆ. ನಾವೀಗ CEO ಆಫ್ ಬುಕ್ಸ್ ಈ ಒಂದು ಎಕ್ಸಾಮಿಗೆ ಕುತ್ಕೊಂಡು ಎಲ್ಲ ಓದೋ ಥರ ಇಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್, ಆ್ಯಂಡ್ ವಿ ಆಲ್ಸೋ ನೀಡ್ ಟು ಡೂ ಸ್ಮಾರ್ಟ್ ವರ್ಕ್. ಸೊ ಮೈ ಫ್ರೆಂಡ್ he introduced me to this Jnanagangothri Institute. So here I actually was very much comfortable when it comes to the test series, because ನಾನು ಕನ್ನಡ ನನಗೆ ಅಷ್ಟೇನು ಕಷ್ಟ ಇಲ್ಲ. yes, it is like I can talk and I can write, I can read, communication ಎಲ್ಲ ಮಾಡ್ಕೊತೀನಿ. ಬಟ್ ದೆನ್ ವೆನ್ ಇಟ್ ಕಮ್ಸ್ ಟು ಮೀಡಿಯಮ್ ಆಫ್ ಎಕ್ಸಾಮ್ ನನಗೆ ಕನ್ನಡ ವಾಸ್ ಟಫ್ ಅನಿಸ್ತು. ಸೊ ನಾನು ಹೇಳಬೇಕಂದ್ರೆ ದೇರ್ ಆರ್ ಮೆನಿ ಅದರ್ ಇನ್ಸ್ಟಿಟ್ಯೂಟ್ಸ್ ಟು ಪ್ರೊವೈಡ್ ಯು ಟೆಸ್ಟ್ ಸೀರೀಸ್. ನನಗೆ ಕಂಫರ್ಟೇಬಲ್ ಅಲ್ಲಿ ಯಾಕೆ ಅನಿಸಲಿಲ್ಲ ಅಂದರೆ, ದೇರ್ ಆರ್ ಇನ್ಸ್ಟಿಟ್ಯೂಟ್ ದೇ ಪ್ರೊವೈಡ್ ಟೆಸ್ಟ್ ಸೀರೀಸ್ ಓನ್ಲಿ ಇನ್ ಕನ್ನಡ. ಸೊ ದಟ್ ವಾಸ್ ನಾಟ್ ಫಾರ್ ಮೀ. ಸೊ ವೆನ್ ಐ ಕೇಮ್ ಟು Jnanagangothri, ಐ ರಿಯಲಿ ಫೆಲ್ಟ್ paper 1, paper 2 it is both in Kannada and English. And when it comes to paper 1, ನನಗೆ Jnanagangothri ಇಂದ I have got a lot of tips and ಏನೇನು ರೂಲ್ಸ್ ಫಾಲೋ ಮಾಡಬೇಕು ಎಸ್ಸೆಯಲ್ಲಿ, ಎಸ್ಪೆಷಲಿ Jnanagangothri ಮೇಡಮ್, Jnanagangothriಯಲ್ಲಿ ಗಾಯತ್ರಿ ಮೇಡಮ್ ಇದ್ದಾರಲ್ಲ, ದೆನ್ ಶಿ ಗೈಡೆಡ್ ಮೀ ಎಕ್ಸಾಕ್ಟ್ಲಿ. ಬಿಕಾಸ್ ದೋ ಮೈ ಹ್ಯಾಂಡ್ ರೈಟಿಂಗ್ ಇಸ್ ಗುಡ್, ನಾನು ಸ್ವಲ್ಪ ಗ್ರಾಂಟೆಡಾಗಿ ಬರೀತಿದ್ದೆ, ಮೈ ಅಲೈನ್ಮೆಂಟ್ ವಾಸ್ ನಾಟ್ ಗುಡ್. ಸೊ ದ್ಯಾಟ್ ಥಿಂಗ್, ಆ್ಯಂಡ್ ಐ ಯೂಸ್ ಟು ಯೂಸ್ ಕೈಂಡ್ ಆಫ್ ಶಾರ್ಟ್ಕಟ್ಸ್ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಬರೆಯೋಕ್ಕೆ, ಆ್ಯಂಡ್ ಕಾಮ ಫಸ್ಟ್ ಆಫ್ ಎಲ್ಲ ಅಷ್ಟು ಹೇಗೆ ಹಾಕೋದು ಅಷ್ಟು ಗೊತ್ತಿರಲಿಲ್ಲ. ಸೊ ದ್ಯಾಟ್ ಗೈಡೆನ್ಸ್ ಐ ಗಾಟ್ ಪರ್ಸ್ನಲಿ ಫ್ರಮ್ ಮ್ಯಾಮ್. ನಾನು ಪೇಪರ್ 1 ಬರೆದ ನಂತರ ಅವ್ರ ಹತ್ರ ಕರೆಕ್ಷನ್ ಮಾಡಿಸ್ಕೊತಿದ್ದೆ, ಫೀಡ್ಬ್ಯಾಕ್ ಪರ್ಸ್ನಲಾಗಿ ಅವ್ರು ಕೊಡ್ತಿದ್ರು. ಸೊ ದಿಸ್ ವಾಸ್, ಆ್ಯಂಡ್ ಪೇಪರ್ 2 ದ ವೇ ಇಟ್ ವಾಸ್ ಡಿಸೈನ್ಡ್, I really like the pattern of paper 2 here, the objective type. So initially the syllabus will be given, there will be multiple test series. Not only one, we have up to 13 test series. So test 1 ಗೆ ಎಷ್ಟು ಅಂತ, test 2 ಎಷ್ಟು ಪೋರ್ಷನ್. ಸೊ ದ್ಯಾಟ್ ವೇ ನನಗೆ ಎಲ್ಲ ಪೋರ್ಷನ್ಸ್ ಕವರ್ ಆಗ್ತಾ ಬಂತು. ಫೈನಲಿ ಎಲ್ಲ ಕ್ಲಬ್ ಮಾಡಿ ಎಲ್ಲ ಸಿಲೆಬಸ್ ಮಿಕ್ಸ್ ಮಾಡಿ ಅಂತಹ ಒಂದು ಪೇಪರ್ 2 ಕ್ವೆಶನ್ ಪೇಪರು ಸೆಟ್ ಮಾಡಿದರು. ಸೊ ದಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಮೀ. ಆ್ಯಂಡ್ ಲೇಟರ್ ವಿ ವೆರ್ ಗಿವನ್ ದ ಆನ್ಸರ್ ಕೀಸ್ ವಿತ್ ದ ಎಕ್ಸ್ಪ್ಲನೇಷನ್. ಮತ್ತು ನಮಗೆ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಕೂಡ ಇರ್ತಿತ್ತು. ಅದು ನಾವು ಅಟೆಂಡ್ ಮಾಡಿಲ್ಲ ಅಂದರೆ ಇಫ್ ಎನಿ ಡೌಟ್ ಅದಕ್ಕೂ ನಾನು ಬರ್ತಿದ್ದೆ. And yeah, when it comes to paper 2, I want to tell the pen what we use is really matters. When it comes here, one of my friend, he suggested me to use one of the pen, and it really proved the best for me. I feel that my handwriting improved even because of pen. Pen is also the one thing which really plays main role in improving your handwriting. Just we cannot say ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಯಾವುದೇ ಪೆನ್ ಬರೆದ್ರು ನಾನು ಚೆನ್ನಾಗಿ ಬರುತ್ತಂತ. ಐ ರಿಯಲಿ ಕೆನಾಟ್ ಟೆಲ್ ದಟ್, ಬಿಕಾಸ್ ದಟ್ಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಇಟ್ ಕ್ಯಾನ್ ಬಿ ವೇರಿಯಬಲ್ ಟು ಡಿಫ್ರೆಂಟ್ ಪೀಪಲ್. ಯಾವುದೇ ಪೆನ್ ಕೊಟ್ಟರು ಅವರು ಬರೀಬಹುದು. ಸೊ ಅದು ನಂದು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಮತ್ತು ನನಗೆ ಮೇಡಮ್ ಹೇಳ್ತಿದ್ರು, ಪ್ರಜಾವಾಣಿ ಓದಿ ನೀವು, ನಿಮಗೆ ಕನ್ನಡ ಕಷ್ಟ ಆಗ್ತಿದೆಯಲ್ಲ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ರಿಲೀಜಿಯಸ್ಲಿ ಪ್ರಜಾವಾಣಿ ಪೇಪರ್, ಆ್ಯಂಡ್ ಐ ಯೂಸ್ ಟು ಡೂ ಟ್ರಾನ್ಸ್ಲೇಷನ್. ದಿಸ್ ಇಸ್ ಫಾರ್ ದೋಸ್ ಪೀಪಲ್ ಹೂ ಫೀಲ್ ಕನ್ನಡ ವೊಕ್ಯಾಬ್ಯುಲರಿ ನಮಗೆ ಕಷ್ಟ ಆಗ್ತಿದೆ. ಸೊ ಅದು ಅಂಥವರಿಗೆ ವಿ ಹ್ಯಾವ್ ಟು ರಿಲೀಜಿಯಸ್ಲಿ ರೀಡ್ ಪ್ರಜಾವಾಣಿ ಪೇಪರ್. ದೋ ನಾಟ್ ಫುಲ್ ಪೇಪರ್ ಓದೋದೇನು ಬೇಕಾಗಿಲ್ಲ, ಎಡಿಟೋರಿಯಲ್, ಅದರಿಂದ ವರ್ಡ್ಸ್ ತೊಗೊಂಡು ಅದು ಅರ್ಥ ಮಾಡ್ಕೊಂಡು ಪ್ಯಾರಾಗ್ರಾಫು ಮತ್ತು ಟ್ರಾನ್ಸ್ಲೇಷನು ಸಹ ಮಾಡ್ತಿದ್ದೆ ನಾನು. ಆ್ಯಂಡ್ ಎವ್ರಿ ಡೇ ಐ ಯೂಸ್ ಟು ರಿವೈಸ್ ಯಾವುದು ನಿನ್ನೆ ನಾನು ಯಾವುದು ಟ್ರಾನ್ಸ್ಲೇಷನ್ ಮಾಡಿಕೊಂಡೆ ವರ್ಡ್ಸು. ಮತ್ತು ಬರ್ತಾ ನಾನು ಆ ಪದಗಳನ್ನು ಮಾತಾಡಲು ಸಹ ಉಪಯೋಗಿಸೋದು ಸ್ಟಾರ್ಟ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಮೀ. ಆ್ಯಂಡ್ ಪ್ರಿಸೈಸ್ ರೈಟಿಂಗ್, ಇನಿಷಿಯಲಿ ನಾನು ಕನ್ನಡ ನನಗೆ ಬಹಳ ಕಷ್ಟ ಆಗ್ತಿತ್ತು. ಅಂದರೆ ಮಾತಾಡೋದ್ರಲ್ಲೆಲ್ಲ ನನಗೇನು ಕಷ್ಟ ಆಗಲ್ಲ, ಬರೆಯೋದ್ರಲ್ಲಿ ಏನು. ಆದರೆ ಪ್ರಿಸೈಸ್ ರೈಟಿಂಗ್ನ ನಮ್ಮ ಒಂದು ಓನ್ ವರ್ಡ್ಸಲ್ಲಿ, ನಮ್ಮ ಪದಗಳಲ್ಲಿ ಸೆಂಟೆನ್ಸಲ್ಲಿ ಬರೆಯೋದು ಭಾಳ ಕಷ್ಟ ಆಗಿತ್ತು. ದೆನ್ ಐ ಹ್ಯಾಡ್ ಟು ಟೇಕ್ ಗೈಡೆನ್ಸ್ ಫ್ರಮ್ ಗಾಯತ್ರಿ ಮ್ಯಾಮ್. ಅವ್ರು ಹೇಳಿದರು, ಇನಿಷಿಯಲಿ ನೀವು ಸ್ವಲ್ಪ ಓದಿ, ನ್ಯೂಸ್ ಪೇಪರ್ಸ್ ಓದಿ, ಅದು ಥೀಮ್ ಅರ್ಥ ಮಾಡ್ಕೊಳ್ಳಿ, ಮತ್ತು ನೀವು ಬೈರಿ, ಮತ್ತು ಹೀಗೆ ಫ್ರೆಂಡ್ಸು ಹೇಳ್ತಿದ್ರು. ಸೊ ರಿಲೀಜಿಯಸ್ಲಿ ಓದಿದಾಗ ಪ್ರಜಾವಾಣಿ ಪೇಪರ್, ಐ ರಿಯಲಿ ಫೆಲ್ಟ್ ಲೈಕ್ ಎಸ್ ಇಟ್ಸ್ ವರ್ಕಿಂಗ್ ಔಟ್. ಸೊ ಗ್ರ್ಯಾಜುಲಿ ಐ ಟ್ರೈಡ್ ರೈಟಿಂಗ್ ಇನ್ ಮೈ ಓನ್ ವರ್ಡ್ಸ್. ಆ್ಯಂಡ್ ಇನಿಷಿಯಲಿ ನನಗೆ ಟೈಟಲ್ ಬರೆಯೋದು ಕೂಡ ವಾಸ್ ವೆರಿ ಡಿಫಿಕಲ್ಟ್, ಬಟ್ ಗ್ರ್ಯಾಜುಲಿ ಐ ಇಂಪ್ರೂವ್ಡ್. ಐ ಯೂಸ್ ಟು ಸ್ಟಾರ್ಟ್ ರೈಟಿಂಗ್ ಟೈಟಲ್ ಆಲ್ಸೋ ಇನ್ ಕನ್ನಡ. ಸೊ ದ್ಯಾಟ್ ವೇ ಇಟ್ ರಿಯಲಿ ಹೆಲ್ಪ್ಡ್ ಔಟ್. ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್, ಎಸ್, ಐ ವಾಸ್ ಆ್ಯಕ್ಚುಲಿ, ನಾನು ಲಾಸ್ಟ್ ನನ್ನ ರಿಸಲ್ಟ್ ಬರೋವರೆಗೂ ಐ ವಾಸ್ ಆ್ಯಕ್ಚುಲಿ ವೇಟಿಂಗ್. ನಾನು ಇಂಟರ್ವ್ಯೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ದ ಮೂಮೆಂಟ್ ಐ ಗಾಟ್ ದ ರಿಸಲ್ಟ್, ಐ ಥಾಟ್ ಐ ಆಮ್ ನಾಟ್ ಟೋಟಲಿ ಪ್ರಿಪೇರ್ಡ್ ಅಂತ. So I reported to Jnanagangothri Institute, where I had taken test series of paper 1 and paper 2. Then here they conducted couple of mock interviews. ಅಲ್ಲಿ ನನಗೆ
ನಾನು ಕಾರ್ಪೊರೇಟ್ ಇಂಡಸ್ಟ್ರಿಯಿಂದ ಬಂದಿದ್ದೆ. ಅದಕ್ಕೆ ನಾನು ಲಾಡ್ ಆಫ್ ನನಗೆ ಕಾರ್ಪೊರೇಟ್ ಕೈಂಡ್ ಆಫ್ ಹ್ಯಾಂಡ್ ಜೆಸ್ಟರ್ಸ್ ಮಾಡ್ತಿದ್ದೆ ಆ್ಯಂಡ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಒಂಥರ ಸಾಫ್ಟ್ವೇರಲ್ಲಿ ಉಪಯೋಗಿಸೋದ್ರ ಹಿಡಿದಿತ್ತು. ಆಫ್ಟರ್ ಕಮಿಂಗ್ ಹಿಯರ್ ಐ ಫೆಲ್ಟ್ like a lot of changes has to be done. So I was guided here. I was guided even on my dressing ನೀವು ಬಿಕಾಸ್ ವಿ ಆರ್ ರೆಪ್ರೆಸೆಂಟಿಂಗ್ ಆಫೀಸರ್ ರೋಲಿಗೆ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಸೊ ಡೆಫಿನೆಟ್ಲಿ ನಾವು ಅದಕ್ಕೆ ಒಂದು ವ್ಯಾಲ್ಯೂ ತೋರಿಸ್ಬೇಕು. ಇಟ್ಸ್ ನಾಟ್ ಲೈಕ್ ನಾವು ಚೆನ್ನಾಗಿ ಕಾಣಿಸ್ಬೇಕು, ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಆ ಥರ ಅವ್ರು ನೋಡೋರು ನಮ್ಗೆ ನಾವು ಚೆನ್ನಾಗಿ ಕಾಣಿಸ್ಬೇಕಂತ ವಿ ಶುಡ್ ನಾಟ್ ಡೂ. ವಿ ಆರ್ ಡೂಯಿಂಗ್ ದಿಸ್ ಫಾರ್ ದ ವ್ಯಾಲ್ಯೂ ಆ್ಯಂಡ್ ದ ಸ್ಕೋಪ್ ಆಫ್ ದಿಸ್ ಜಾಬ್. So what I feel is you have to carry such a way that you really look like you are representing as an officer in this role. ನಾನು ಇಂಟರ್ವ್ಯೂಗೆ ಬಟ್ಟೆ ಕೂಡ ಹೊಲ್ಸೋ ಮುಂಚೆ ಕಲರು ಅದೆಲ್ಲ ನನಗೆ ಪರ್ಸ್ನಲ್ ಗೈಡೆನ್ಸ್ ಐ ಹ್ಯಾವ್ ಆ್ಯಕ್ಚುಲಿ ಗಾಟ್ ಫ್ರಮ್ ಗಾಯತ್ರಿ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ಈವನ್ ಫುಟ್ವೇರ್ ಆಲ್ಸೋ ಶಿ ಟೋಲ್ಡ್ ಮೀ ಟು ವೇರ್ ಯಾವ ಥರ ಹಾಕಬೇಕು, ಮತ್ತು ಜಡೆ ಕೂಡ ಯಾವ ಥರ ಶಿ ಪರ್ಸ್ನಲಿ ಗೈಡೆಡ್ ಮೀ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಯತ್ರಿ ಮ್ಯಾಮ್ ಗೈಡಿಂಗ್ ಮೀ ಆನ್ ಮೈ ಇಂಟರ್ವ್ಯೂ ಪ್ರಿಪ್ರೇಷನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಪೇಪರ್ 1 ಅವ್ರು ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರಲ್ಲ. ಸೊ ಐ ಹ್ಯಾವ್ ಬೀನ್ ಇಟ್ ಹ್ಯಾಸ್ ಬೀನ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ. So this is what my journey about the exam preparation. Okay. Amreen, you have told us how you entered, how you did your PSI, everything. Yes. ಕೊನೆಯದಾಗಿ what is your message to your youngsters? ನಿಮ್ಮ ಜೂನಿಯರ್ಸ್ಗೆ ನಿಮ್ಮ ಸಂದೇಶ ಏನು? ಓಕೆ, ಫಸ್ಟ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡೋ ಥರ ಐ ಜಸ್ಟ್ ವಾಂಟ್ ಟು ಟೆಲ್ ಮೈ ಎಕ್ಸ್ಪೀರಿಯನ್ಸ್. ಇಟ್ ಮೇ ಬಿ ವೇರಿಯಬಲ್ ಫಾರ್ ಡಿಫ್ರೆಂಟ್ ಪೀಪಲ್ ಬೇಸ್ಡ್ ಆನ್ ದೇರ್ ಪರ್ಸ್ನಾಲಿಟೀಸ್. ನಾನು ಇನಿಷಿಯಲಿ ಟ್ರೈ ಮಾಡಿದೆ, ವೇರೆವರ್ ನಾನು ಟ್ರೈ ಮಾಡ್ತಿದ್ದೆ ದೇರ್ ವಾಸ್ ಸಮ್ ಆರ್ ದಿ ಅದರ್ ಹರ್ಡಲ್. ಬ್ಯಾಂಕಿಂಗಲ್ಲಿ ಏನೋ 0.25 ಮಿಸ್ ಆಯಿತು, 0.5ಗೆ IBPS ಅಲ್ಲಿ ಮಿಸ್ ಆಯಿತು. ಐ ಟ್ರೈಡ್ ಇನ್ SBI RBI ಏನೋ ಆಗ್ತಾಯಿತ್ತು. ದೆನ್ ಐ ಫೆಲ್ಟ್ ಮೇ ಬಿ ಈ ಗೌರ್ಮೆಂಟ್ ಸೆಕ್ಟರೇ ನನಗಿಲ್ಲ ಅನಿಸುತ್ತೆ. ಐ ಶುಡ್ ಗೆಟ್ ಬ್ಯಾಕ್ ಟು ವಾಟ್ ಐ ವಾಸ್. ನನ್ನ ಪ್ಯಾಷನ್ ಇಲ್ಲ ಅಂದರೂ ನಾನು ಐ ಶುಡ್ ಕಂಟಿನ್ಯೂ ವಿತ್ ವಾಟ್ ಎವರ್ ದ IT ಸೆಕ್ಟರ್ ಅಂತ ಅನಿಸ್ಬಿಟ್ಟಿತ್ತು. ಆ್ಯಂಡ್ ಗ್ರ್ಯಾಜುಲಿ as this society it demands women to be married at certain age. ಆ ಥರ ಒಂದು criticism, not exactly criticism, there was a concern surroundings like they used to ಮದುವೆ ಆಗಬೇಕು ಆ ಥರ ಅಂತಹ ಒಂದು ನನಗೆ ಸ್ವಲ್ಪ ಪ್ರೆಷರ್ ಇತ್ತು. ದೋ ಐ ಹ್ಯಾಡ್ ಎ ಫುಲ್ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ, ಫ್ರಮ್ ಮೈ ಸಿಸ್ಟರ್ಸ್ ಆ್ಯಂಡ್ ಆಲ್. ಇದು ಫೀಮೇಲ್ ಫೋಕ್ಸ್ಗೆ ನಾನು ಹೇಳೋದು ಇಷ್ಟಪಡೋದು ಒಂದೇ, ಏನೇ ಇರಲಿ ಇಫ್ ಯು ಆರ್ ಡಿಟರ್ಮೈಂಡ್, ನೀವು ಇದು ಮಾಡೇ ಮಾಡ್ತೀರ ಅಂತ ನೀವು ಒಂದು ಮನಸ್ಸಲ್ಲಿ ಇಟ್ಕೊಂಡ್ಮೇಲೆ ಯು ಪ್ಲೀಸ್ ಸ್ಟಿಕ್ ಆನ್ ಟು ಇಟ್, ಬಿಕಾಸ್ ಆಗದೆ ಇರೋ ಥರ ಯಾವುದೂ ಒಂದು ಕೆಲಸ ಇಲ್ಲ. ಐ ಆಮ್ ಟೆಲಿಂಗ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ನಾನು ತುಂಬ ನೆಗೆಟಿವ್ ಇದ್ದೆ. ಐ ಯೂಸ್ ಟು ಥಿಂಕ್ ಲೈಕ್ ನನ್ನ ಆಗಲ್ಲ ಇದು, ಐ ಹ್ಯಾವ್ ಲಾಡ್ ಆಫ್ ಥಿಂಗ್ಸ್, ನನಗಾಗಲ್ಲ, ಇಟ್ಸ್ ಓವರ್ ಅಂತ ಅನಿಸ್ತಿತ್ತು. ಬಟ್ ದೆನ್ ಫೈನಲಿ ಐ ಅಚೀವ್ಡ್ ಇಟ್. ಐ ರಿಯಲಿ ವಾಂಟ್ ಟು ಕನ್ವೆ ದಿಸ್ ಟು ದೋಸ್ ಪೀಪಲ್ ಹೂ ಆರ್ ಸ್ಟಿಲ್ ಸಫರಿಂಗ್ ಲೈಕ್ ನೆಗೆಟಿವ್ ಆಗಿ, ಇಲ್ಲ ನನ್ನ ಕೈ ಆಗಲ್ಲ, ಟೈಮ್ ಆಯಿತು, ಆಗಲೇ ಮಾಡ್ಕೊಬೇಕಾಗಿತ್ತು, ಇಂತಹ ಒಂದು ಎಲ್ಲ ಫೀಲಿಂಗ್ಸ್ ನನಗೆ ಬರ್ತಿತ್ತು. ಯೆಟ್ ಐ ಕೇಮ್ ಟು ದಿಸ್ ಪೊಸಿಷನ್ ವಿತ್ ಆಲ್ ಮೈ ಫ್ಯಾಮಿಲಿ ಸಪೋರ್ಟ್, ಮೈ ಫ್ರೆಂಡ್ಸ್ ಸಪೋರ್ಟ್, ದ ಗೈಡೆನ್ಸ್. ಸೊ ಇದೆಲ್ಲ ಮತ್ತು ಫಾರ್ ಕನ್ಸಿಸ್ಟೆಂಟ್ಲಿ ಎವ್ರಿ ಒನ್ ಹ್ಯಾಸ್ ಟು ಪ್ರಿಪೇರ್. ಸೊ ದಿಸ್ ಇಸ್ ಫಾರ್ ಎ ಜನರಲ್ ಎವ್ರಿ ಒನ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ. There should be consistency in our studies. There should be no gap. Like notification ಬಂದಿದೆ, ಆಗ ನಾವು ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಒಂದು ನಾವು ತಲೆಯಲ್ಲಿ we should not have a thought. So if you are determined, start right away. Don't wait for the notification ಬಂದೇ ಬರುತ್ತೆ, ಕೊನೆವರೆಗೂ ನಾನು notification ಬಂದಮೇಲೆ ಮಾಡ್ತೀನಿ ಅಂತ you should not. And if you are working also, you please continue whatever the job you are into, and side by ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನೋಟಿಫಿಕೇಶನ್ ಬಂದಮೇಲೆ you can give lot of time, full time ಪ್ರಿಪ್ರೇಷನ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಎಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ದೇರ್ ಶುಡ್ ಬಿ ಸ್ಮಾರ್ಟ್ ಗೈಡೆನ್ಸ್, ಬಿಕಾಸ್ ನಾವು ಸೆಲ್ಫ್ ಸ್ಟಡೀಸ್ ಮಾಡೇ ಮಾಡ್ತೀವಿ. ಎವ್ರಿ ಒನ್ ಡಸ್ ಸೆಲ್ಫ್ ಸ್ಟಡೀಸ್. ನೋಬಡಿ ಇಸ್ ಲೈಕ್ ಎಲ್ಲ ಗ್ರ್ಯಾಜುಯೇಷನ್ ಮಾಡಿದ್ದೀರಾ ಅಂದರೆ ನೀವು ಒಂದು ಲೆವೆಲಿಗೆ ಬಂದಿರ್ತೀರಾ ನೀವೇ ಒಂದು ಪ್ರಿಪೇರ್ ಮಾಡೋದಂತ. ವೆನ್ ನಿಮ್ಗೆ ಗೈಡೆನ್ಸ್ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಫಾರ್ ದ್ಯಾಟ್ ಐ ಫೀಲ್ ಯು ಶುಡ್ ಟೇಕ್ ಅಪ್ ಸಮ್ ಟೆಸ್ಟ್ ಸೀರೀಸ್ ವಿಚ್ ಎವರ್ ಯು ಫೀಲ್. ಸೊ ಟೆಸ್ಟ್ ಸೀರೀಸ್ ಇಸ್ ರಿಯಲಿ ರಿಕ್ವೈರ್ಡ್. ನೀವು ಮನೇಲಿ ಕೂತ್ಕೊಂಡು ನಾನೇ ಟೆಸ್ಟ್ ಬರೀತೀನಿ, ನಾನೇ ಕರೆಕ್ಷನ್ ಮಾಡ್ಕೊತೀನಿ, ದಟ್ಸ್ ರಿಯಲಿ ನಾಟ್ ಗೋಯಿಂಗ್ ಟು ಹೆಲ್ಪ್ either anyone. Maybe there are some genius people who can actually do that. So generally smart guidance is required. So this is what I want to convey to all the aspirants who are aspiring to be a PSI civil officer in the future. ಅಮ್ರೀನ್ ಅವರೇ, ಇಷ್ಟು ತನಕ ನಮ್ಮ ಜೊತೆ ಸಂದರ್ಶನದಲ್ಲಿದ್ದು ನಿಮ್ಮ ಎಲ್ಲ ಜೂನಿಯರ್ಸನ್ನ ಗೈಡ್ ಮಾಡಿ, ಹಾಗೆಯೇ ನಿಮಗೆ ತರಬೇತಿ ಕೊಟ್ಟಂಥ ಸಂಸ್ಥೆಯನ್ನು ನೀವು ಬಹಳವಾಗಿ ನೆನೆಸಿದ್ದೀರಾ. ಅದಕ್ಕೆ ನಮ್ಮ ಧನ್ಯವಾದಗಳು. ನಮಸ್ತೆ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ.